ಆತ್ಮೀಯ ನನ್ನೆಲ್ಲ ಸಾರಿಗೆ ನೌಕರ ಬಂಧುಗಳೇ, ಸಾರಿಗೆ ನೌಕರಿಗೆ ಏನಾದರೂ ಒಂದು ಸವಲತ್ತು ಸಿಗುತ್ತೆ, ಏನೋ ಒಂದು ಅನುಕೂಲ ಆಗುತ್ತೆ ಅಂತಂದರೆ ಆ ಅನುಕೂಲಗಳನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಷಯಗಳು ಏನಾದರೂ ಬಂದರೂ ಕೂಡ ಅದನ್ನು ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳನ್ನ ಇದುವರೆಗೂ ಕೂಡ ಮಾಡ್ಕೊಳ್ತಾ ಬಂದಿದೆ. ಇನ್ನೊಂದು ಹೊಸ ಬೆಳವಣಿಗೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತೀವಿ. ಏನಪ್ಪ ಅದು ಅಂತಂದರೆ, ಇವತ್ತೇನು ವೇತನ ಹೆಚ್ಚಳ ಮತ್ತು ವಿವಿಧ ಬೇಡಿಕೆಗಳನ್ನು ಗುರಿಯಾಗಿಟ್ಸ್ಕೊಂಡು ಹೋರಾಟವನ್ನು ಮಾಡಿದ್ರು, ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ನೌಕರರ ಮುಖಂಡರನ್ನು ಕೆಲಸದಿಂದ ವಜಾ ಮಾಡಿದ್ರು, ಅವರೆಲ್ಲರನ್ನೂ ಕೂಡ ವಾಪಸ್ ತಗೊಳ್ಳಿಕ್ಕೆ ಅಧಿಕೃತವಾಗಿ ಒಂದು ಸಭೆಯನ್ನು ಸನ್ಮಾನ್ಯ ಸಾರಿಗೆ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 28ನೇ ತಾರೀಕು ನಡೆಸಲಿಕ್ಕೆ ತೀರ್ಮಾನ ಆಗಿದೆ ಅಂತೇಳಿ ಒಂದು ಅಧಿಕೃತ ಕಾರ್ಯದಲ್ಲೇ ಬಂದಿದೆ, ನೋಟಿಸ್ ಬಂದಿದೆ. ನಿಜವಾಗ್ಲೂ ಕೂಡ ಈ ಒಂದು ಬೆಳವಣಿಗೆ ಒಂದು ಆಶಾದಾಯಕ. ನೌಕರರಿಗೆ ಏನಾದರೂ ಕೊಡಿಸ್ಲೇಬೇಕು ಅಂತೇಳಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ರು. ನೌಕರರ ಪರವಾಗಿ ತಮ್ಮ ವೈಯಕ್ತಿಕ ಜೀವನವನ್ನು ಸೈಡ್ಗಿಟ್ಟು ತಮ್ಮ ಸಮಯವನ್ನು ನೌಕರಿಗೋಸ್ಕರ ಮುಡುಪಾಗಿಟ್ಟಿದ್ರು. ಅವ್ರನ್ನ ಇಲಾಖೆ ಕರ್ತವ್ಯದಿಂದ ವಜಾ ಮಾಡುವಂಥ ಕೆಲಸವನ್ನು ಮಾಡಿತ್ತು, ಮತ್ತು ಪೊಲೀಸ್ ಪ್ರಕರಣಗಳನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಸಾರಿಗೆ ಮಂತ್ರಿಗಳು ಆ ಒಂದು ವಜಾಗೊಂಡ ನೌಕರನ್ನ ಪುನರ್ ನೇಮಕ ಮಾಡಿಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ 28/4/2025 ಸಾರಿಗೆ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಸಭೆಯಲ್ಲಿ ಯಾರ್ಯಾರು ಆ ಮುಷ್ಕರದಲ್ಲಿ ನೋವನ್ನು ಹೊಂದಿದ್ರು, ಯಾರ್ಯಾರು ವಜಾಗೊಂಡಿದ್ರು, ಯಾರ್ಯಾರು ತಮ್ಮ ಮೂಲಭೂತ ಸವಲತ್ತುಗಳನ್ನು ಕಳ್ಕೊಂಡಿದ್ರು, ಅವೆಲ್ಲವನ್ನು ಕೂಡ ವಾಪಸ್ ಕೊಡಿಸುವಂಥ ಪ್ರಯತ್ನ ನಡೀತಾ ಇದೆ. ನಿಜವಾಗ್ಲೂ ಆ ಒಂದು ಸಭೆಯಲ್ಲಿ ಬೇಸರತ್ತಾಗಿ ಮತ್ತು ಮಾನವೀಯತೆಯ ನೆಲೆಗಟ್ಟ ಮೇಲೆ 21 ಏಪ್ರಿಲ್ ಪೂರ್ವದಲ್ಲಿ ಹೇಗಿತ್ತೋ ವಜಾಗೊಂಡ ನೌಕರರ ತಮ್ಮ ವೇತನ ಮತ್ತು ಸವಲತ್ತುಗಳಿತ್ತು ಯಥಾವತ್ತಾಗಿ ಅದು ಕಂಟಿನ್ಯೂ ಆಗುವಂಥ ಪ್ರಯತ್ನ ಮತ್ತು ಅದು ಆದೇಶವಾಗಿ ಆಗಬೇಕು ಅಂತೇಳಿ ಸಾರಿಗೆ ನೌಕರರ ಪರವಾಗಿ, ವಜಾಗೊಂಡ ನೌಕರರ ಪರವಾಗಿ ಸಾರಿಗೆ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಈ ಒಂದು ನಡೆ ತುಂಬ ಅಮೂಲ್ಯವಾದದ್ದು ಮತ್ತು ಅನಿವಾರ್ಯವೂ ಕೂಡ ಹೌದು. ಹಾಗಾಗಿ ದಯಮಾಡಿ ಇದನ್ನು ಮಾಡ್ತಕ್ಕಂಥದ್ದು ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ. ಹಾಗೆಯೇ ಇವತ್ತು ಅದು ಒಂದು ಭಾಗ, ಯಾವ ಉದ್ದೇಶಕ್ಕೆ ಅವರು ವಜಾಗೊಂಡಿದ್ರೋ ಆ ಉದ್ದೇಶವನ್ನು ಈಡೇರಿಸ್ತಾನೆ. ಕೇವಲ ಇದೊಂದಕ್ಕೆ ಏನಾದರೂ ತೃಪ್ತಿ ಪಟ್ಕೊಂಡ್ರೆ ನಿಜವಾಗ್ಲೂ ಅದು ಕೇವಲ ಕಣ್ಣೊರೆಸೋ ತಂತ್ರ ಆಗುತ್ತೆ. ಅವರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಅದಾಗೋದಿಲ್ಲ. ಹಾಗಾಗಿ ಸಾರಿಗೆ ಮಂತ್ರಿಗಳಿಗೆ, ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿವಾಯ್ಸ್ ಮೂಲಕ ಮನವಿ ಮಾಡೋದೇನಪ್ಪ ಅಂದರೆ, ಇವತ್ತೇನು ಪ್ರತಿಯೊಬ್ಬ ಸಾರಿಗೆ ನೌಕರರ ಮನದಾಳದ ಮಾತು ನಿಮಗೆ ಗೊತ್ತಿದೆ, ಪ್ರತಿಯೊಂದು ಸಂಘಟನೆಯವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಮತ್ತು ತಮ್ಮ ಪಕ್ಷದ ಪ್ರಣಾಳಿಕೆ ಏನು ಅಂತ ಅನ್ನೋ ವಿಚಾರನೂ ಕೂಡ ಗೊತ್ತಿದೆ. ಮೂರು ಕೂಡ ಸಂಪೂರ್ಣವಾಗಿ ನಿಮ್ಮ ಅಂಗಳದಲ್ಲಿದೆ. ಇದುವರೆಗೂ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಪ್ರಕಾರ, ಇವತ್ತೇನು ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರ ನಡೀತಾ ಇದೆ ಸಂಸ್ಥೆ ಅಂತೇಳಿ ಮಾತಾಡ್ತಿದ್ರು, ಇದುವರೆಗೂ ನಡೆದಂಥ ಯಾವುದೇ ಅಗ್ರಿಮೆಂಟಲ್ಲೂ ಕೂಡ ಸಂಘಟನೆಗಳ ಜೊತೆಗೂಡಿ ಅಗ್ರಿಮೆಂಟ್ ಆಗಿಲ್ಲ. ಇದು ನಿಮಗೂ ಗೊತ್ತಿರೋ ವಿಚಾರ, ಸಾರಿಗೆ ನೌಕರರಿಗೆ ಸಂಘಟನೆ ಮುಖಂಡರುಗಳು ಗೊತ್ತಿರೋ ವಿಚಾರ. ಏಕಪಕ್ಷೀಯವಾಗಿ ಘೋಷಣೆಗಳು ಆಗ್ತಾ ಬಂದಿದೆ. ಹಾಗೇನೆ ಈ ಒಂದು ವಿಚಾರದಲ್ಲಿ 2025ನೇ ಸಾಲಿನಲ್ಲಿ ಏನು ಇವತ್ತು ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದು ಎಲ್ಲ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದ್ರು, ಇವತ್ತು ಕೂಡ ಮತ್ತೆ ಒಂದು ಬಾರಿ ಸಭೆಯನ್ನ ಕರೆದು ಚರ್ಚೆ ಮಾಡಬೇಕು ಅಂತೇಳಿ ಹೇಳುವಂತ ಅನಿವಾರ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಇದುವರೆಗೂ ನೀವು ಹೇಗೆ ನಡೆಸ್ಕೊಂಡು ಬಂದಿದ್ರೋ ಆ ಪದ್ಧತಿನ ಮುಂದುವರಿಸ್ತೀರಿ ಅಂತ ನಮ್ಗೆ ಗೊತ್ತಿದೆ. ಜೊತೆಗೆ ಇನ್ನೊಂದು ప్రభుత్ವದ ಮೇಲೆ ನಮಗೆ ನಂಬಿಕೆ ಇದೆ, ಸಂವಿಧಾನದ ಮೇಲೆ ನಮ್ಗೆ ಗೌರವ ಇದೆ ಅಂತನ್ನದೇ ಆದ್ರೆ ತುರ್ತಾಗಿ ಸಂಘಟನೆಗಳ ಚುನಾವಣೆ ಮಾಡಬೇಕು. ಆದರೆ ಸಂಘಟನೆಗಳ ಚುನಾವಣೆಯನ್ನ ತುರ್ತಾಗಿ ಮಾಡುವಂತ ಸಂದರ್ಭದಲ್ಲಿ ತಾವ್ಯಾರೂ ಇಲ್ಲ ಅಂತೇಳಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ TP ZP ಸ್ಥಳೀಯ ಸಂಸ್ಥೆ ಚುನಾವಣೆಗಳು ತರಾತುರಿಯಲ್ಲಿ ಬರ್ತಾ ಇದೆ. ಅದಕ್ಕೆ ಪೂರ್ವ ತಯಾರಿಯಲ್ಲಿ ತಾವೆಲ್ಲರೂ ಕೂಡ ತೊಡಗಿದಿರಿ ಅಂತ ಗೊತ್ತಿದೆ. ಆ ಚುನಾವಣೆ ಸಂದರ್ಭದಲ್ಲಿ ಈ ಚುನಾವಣೆಗಳನ್ನ ಮಾಡಲ್ಲ ಅಂತಾನೂ ಗೊತ್ತಿದೆ. ಈ ಚುನಾವಣೆ ಮಾಡಿದ್ರೂ ಕೂಡ ತುಂಬ ತಡವಾಗುತ್ತೆ. ತುಂಬ ತಡವಾದರೆ ಅಲ್ಲಿ ತನಕ ಮತ್ತೆ ನಮ್ಮ ಸಾರಿಗೆ ನೌಕರರು, ಮುಗ್ಧ ಸಾರಿಗೆ ನೌಕರರು ವೇತನ ಮತ್ತು ಒಂದಷ್ಟು ಸವಲತ್ತುಗಳನ್ನು
ಕಳ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕೆ ಇವತ್ತೇನು ಸರ್ಕಾರದ ಪ್ರಣಾಳಿಕೆ ಇದೆ, ಆ ಪ್ರಣಾಳಿಕೆಯನ್ನ ತುರ್ತಾಗಿ ಜಾರಿಗೆ ತರುವಂತ ಪ್ರಯತ್ನವನ್ನ, ಜಾರಿಗೆ ತರುವಂತ ಒಂದು ಆದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಾರಿಗೆ ಮಂತ್ರಿಗಳು ಆದೇಶವನ್ನ ಹೊರಡಿಸಬೇಕು ಅಂತೇಳಿ ಪ್ರತಿಯೊಬ್ಬ ಸಾರಿಗೆ ನೌಕರರು ಕೂಡ ಕಾಯ್ತಾ ಇದ್ದಾರೆ. ಅವರ ಜಾಸ್ತಿ ತಾಳ್ಮೆಯನ್ನ ದಯಮಾಡಿ ತಾವು ಪರೀಕ್ಷೆ ಮಾಡಬೇಡಿ. ಏಕೆಂದ್ರೆ ಈಗಾಗಲೇ ತುಂಬಾ ನೊಂದಿದ್ದಾರೆ. ಈಗ ಸಹಕಾರ ಇಲಾಖೆಯ ಡೈರಿ ಸಿಬ್ಬಂದಿಗಳು ಈಗಾಗಲೇ 7ನೇ ವೇತನವನ್ನ ತಗೊಂಡ್ರು. ಇವತ್ತು ಪ್ರೈವೇಟ್ ಕಾರು, ಗೌರ್ಮೆಂಟ್ ಕಾರ್ ಓಡಿಸ್ತಾ ಇರ್ತಕ್ಕಂಥ ಔಟ್ಸೋರ್ಸ್ ಎಂಪ್ಲಾಯೀಸ್ 7th ಪೇನ ತಗೊಂಡ್ರು. ನೋಡಿ, ಇವತ್ತು ಒಂದು ಸಂಸ್ಥೆ ಒಳಗಡೆ ಅಧಿಕೃತವಾಗಿ ಆಯ್ಕೆಯಾಗಿರ್ತಕ್ಕಂಥ, ನಿಯಮಾನುಸಾರ ನೇಮಕಗೊಂಡು ನಿಯಮಾನುಸಾರ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ಸಾರಿಗೆ ಸಿಬ್ಬಂದಿಗಳಿಗೆ ಏನಾದರೂ ವೇತನ ಹೆಚ್ಚಳ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಇದು ಇಂಡಸ್ಟ್ರಿಯಲ್ ಆಕ್ಟ್ ಬರುತ್ತೆ, ಇದು ಆಫೀಸರ್ ಆಕ್ಟ್ ಬರುತ್ತೆ, ಮತ್ತೊಂದು ಅಂತೇಳಿ ಇಲ್ಲದಿರೋ ಕಾರಣಗಳೆಲ್ಲನೂ ಹೇಳ್ತಾರೆ. ಮೊನ್ನೆ ಒಂದು ವಿಷಯವನ್ನ ಕೇಳ್ಪಟ್ಟೆ, ಅದು ಅಧಿಕೃತವಾಗಿ ಲೆಟ್ರಲ್ಲೂ ಕೂಡ ಬಂತು. ಏನದು? ಇವತ್ತೇನು MLA, MP ಮತ್ತೆ ಮಿನಿಸ್ಟ್ರು, ಕ್ಯಾಬಿನೆಟ್ ದರ್ಜೆಯ ಯಾರ್ಯಾರು ಜನಪ್ರತಿನಿಧಿಗಳಿದಾರೋ, ಅಧಿಕಾರಿಗಳಿದಾರೋ, ಅವರ ವಾಹನಗಳನ್ನ ಚಾಲಕರಿಗೆ 34,400 ರೂಪಾಯಿ ಬೇಸಿಕ್ ಅನ್ನ ಮಾಡ್ತಾ ಇದ್ದಾರೆ. ಅದು ಯಾವ ಮಾನದಂಡದ ಆಧಾರದ ಮೇಲೆ? 7ನೇ ವೇತನ ಆಯೋಗದ ಮಾದರಿಯಲ್ಲಿ ಇವತ್ತು ಔಟ್ಸೋರ್ಸ್ ಅಲ್ಲಿ ಖಾಸಗಿಯಾಗಿ ಕರ್ತವ್ಯಕ್ಕೆ ತಕೊಂಡು ದಿನಗೂಲಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಿಬ್ಬಂದಿಗಳಿಗೆ, ಅಂದ್ರೆ ಈ ಒಂದು ಚಾಲಕರಿಗೆ MLA ಕಾರು, MP ಕಾರು, ಮಿನಿಸ್ಟರ್ ಕಾರು ಮತ್ತು ಕ್ಯಾಬಿನೆಟ್ ದರ್ಜೆಯ ಯಾರ್ಯಾರು ರಾಜಕಾರಣಿಗಳು, ಅಧಿಕಾರಿಗಳಿದ್ದಾರೋ ಅವರ ವಾಹನವನ್ನ ಚಾಲನೆ ಮಾಡ್ತಕ್ಕಂಥ ಔಟ್ಸೋರ್ಸ್ ಎಂಪ್ಲಾಯೀಸ್ ಅನ್ನ 7ನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನ ಕೊಡಬೇಕು ಅಂತೇಳಿ ಈಗಾಗಲೇ ಆರ್ಥಿಕ ಇಲಾಖೆ ಅದಕ್ಕೆ ಅನುಮೋದನೆ ಕೊಟ್ಟಿದೆ. ಆದ್ರೂ ಇಡೀ ಸಾರಿಗೆ ನೌಕರರು ಕಾಯ್ತಾ ಇದ್ದಾರೆ. ಏನಂತ? ಇವತ್ತೇನು ಕಾರ್ಮಿಕರ ದಿನಾಚರಣೆ May 1 ಬರ್ತಾ ಇದೆ. ಈ ಒಂದು May 1 ಕಾರ್ಮಿಕ ದಿನಾಚರಣೆಗೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತೆ ಸರಿಸಮಾನ ವೇತನದ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆಯಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಪೂರಕವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಆಡಳಿತ ಮಂಡಳಿಯ ಮಟ್ಟದಲ್ಲೂ ಕೂಡ ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದೆ. ಕಾರ್ಮಿಕ ದಿನಾಚರಣೆಗೆ ಮೇ ತಿಂಗಳು ಏನು ಕಾರ್ಮಿಕರ ದಿನಾಚರಣೆ ನಡೀತಾ ಇದೆ, ಈ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಸರಿಸಮಾನ ವೇತನವನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥ ತೆರೆಮರೆಯ ಪ್ರಯತ್ನಗಳು ನಡೀತಾ ಇದೆ. ಈ ತೆರೆಮರೆಯ ಪ್ರಯತ್ನಗಳು ಅಧಿಕೃತವಾಗಿ ಸಾರಿಗೆ ನೌಕರರ ಜೋಬ್ಗೆ ವೇತನ ಸೇರುವಂತ ನಿಟ್ಟಿನಲ್ಲಿ ಆದಷ್ಟು ಬೇಗ ಜಾರಿಗೆ ಬರಲಿ ಅಂತೇಳಿ ಈ ವಿವಾಯ್ಸ್ ಮೂಲಕ ಸಾರಿಗೆ ನೌಕರರ ಪರವಾಗಿ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ.